So in the fourth semester, we have a subject as an open elective subject ಅಂತ ನಿಮಗೆ ಬಿಸ್ನೆಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ. ಇದು ಬಂದು ನಾವು ಬೇರೆ ಡಿಪಾರ್ಟ್ಮೆಂಟ್ ಅವರು ಆಫರ್ ಮಾಡಿರೋ ಸಬ್ಜೆಕ್ಟ್ನ ನಾವು ತಗೊಂಡಿರೋದು. ಆಕ್ಚುಲಿ ನಾನು ನಿಮಗೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಕೊಡ್ಲಿಲ್ಲ. ಬಿಕಾಸ್ ಯಾಕೆ ಕೊಡ್ಲಿಲ್ಲ ಅಂತ ಅಂದ್ರೆ ನಿಮಗೆ ಈ ಒಂದು ಸಬ್ಜೆಕ್ಟ್ ತುಂಬಾ ನಿಮ್ಮ ಕೆರಿಯರ್ಗೆ ಇರ್ಬೋದು ಅಥವಾ ನಿಮ್ಮ ಪರ್ಸನಲ್ ಗ್ರೋತ್ಗೆ ಇರ್ಬೋದು, ಸೊ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ನಿಮ್ಮ ಪರ್ಮಿಷನ್ ತಗೊಳ್ದೇನೆ ಐ ಟುಕ್ ದಿಸ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಫಾರ್ ಯುವರ್ ಓಪನ್ ಎಲೆಕ್ಟಿವ್. ಸೊ ಯಾಕೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಅಥವಾ ಸಬ್ಜೆಕ್ಟ್ ನಾವು ಕನ್ಸಿಡರ್ ಮಾಡಿದೀವಿ ಅಂತ ಅಂದ್ರೆ, ಬಿಕಾಸ್ ಆಸ್ ಅ ಕಾಮರ್ಸ್ ಗ್ರಾಜುಯೇಟ್ಸ್ಗಳು ನಾವು ಆಗಿದ್ಕೊಂಡು, ಸೊ ನಮಗೆ ಬೇಕಾಗಿರುವಂತ ಒಂದು ಮೇಜರ್ ಕ್ರೈಟೀರಿಯಾ ಏನು ಅಂತ ಅಂದ್ರೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋಂಥದ್ದು. ಸೊ ಆ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಇದ್ದಷ್ಟು ಏನಾಗುತ್ತೆ, ನಿಮಗೆ ಒಂದು ಕೆರಿಯರ್ ಡೆವಲಪ್ಮೆಂಟ್ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಬಿಕಾಸ್ ನಾನು ತುಂಬಾ ನೋಡಿದ್ದೀನಿ. ಬಿಕಾಸ್ ಡಿಗ್ರಿ ಕಾಲೇಜು ಅಪಾಯಿಂಟ್ಮೆಂಟ್ಗಳಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ಹೋಗಿ ಟೀಚ್ ಮಾಡ್ತಾರೆ. ಬಟ್ ಅಲ್ಲಿ ಟೀಚ್ ಮಾಡಬೇಕಾದಾಗ ಮಕ್ಕಳಿಗೆಲ್ಲ ಬರೀ ಕನ್ನಡದಲ್ಲೇನೆ ಹೇಳ್ಕೊಡ್ಬೇಕಂತೆ, ಕನ್ನಡದಲ್ಲೇನೆ ಅವ್ರ ಎಕ್ಸಾಮ್ ಬರೆಯೋದಂತೆ, ಕನ್ನಡದಲ್ಲೇ ನೋಟ್ಸ್ ಕೊಡ್ಬೇಕಂತೆ. ಇದು 3 ವರ್ಷನ ಅವ್ರು ಹಾಗೆ ಮಾಡೋದ್ರಿಂದ ಒನ್ಸ್ ಯು ಗೆಟ್ ಇನ್ ಟು ಅ ಪೋಸ್ಟ್ ಗ್ರಾಜುಯೇಷನ್ ದೇರ್ ಯು ವಿಲ್ ಫೇಸ್ ಲಾಟ್ ಆಫ್ ಡಿಫಿಕಲ್ಟೀಸ್. ಲೈಕ್ ಇಮಿಡಿಯೇಟ್ ಆಗಿ ಕನ್ನಡದ ಇರೋದನ್ನ ಇಂಗ್ಲಿಷ್ಗೆ ನೀವು ಅದನ್ನ ಕನ್ವರ್ಟ್ ಮಾಡಿ ಬರಿಬೇಕು ಅಂತ ಅಂದ್ರೆ ಯು ವಿಲ್ ಗೋ ಟು ಫೇಸ್ ಲಾಟ್ ಆಫ್ ರಿಸ್ಕ್ ಅಲ್ವಾ ಒಂದು. ಮತ್ತೆ ಇನ್ನೊಂದು, ನಿಮ್ಗೆ ಡಿಗ್ರಿಲಿ ಯಾವುದೇ ರೀತಿ ಪ್ರೆಸೆಂಟೇಶನ್ ಮಾಡ್ಸಿರಲ್ಲ, ಮತ್ತೆ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿರಲ್ಲ. ಸೊ ಈ ಒಂದು ಪ್ರಾಬ್ಲಮ್ಸ್ಗಳಿಂದ ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ಸಬ್ಜೆಕ್ಟ್ ನ ಇಟ್ಟಿರೋದು, ದಟ್ ಈಸ್ ಬಿಸ್ನೆಸ್ ಕಮ್ಯುನಿಕೇಶನ್. ಇಲ್ಲಿ ನಾವು ಕಮ್ಯುನಿಕೇಶನ್ ಅಂತ ಮಾತಾಡ್ತಾ ಇದೀವಿ ಅಂತ ಅಂದ್ರೆ ಲೈಕ್ ನಾನು ಮತ್ತೆ ನೀವು ಹೆಂಗ್ ಮಾತಾಡಬೇಕು ಅನ್ನೋ ವಿಚಾರವಾಗಿ ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ನಾವು ಮಾತಾಡ್ತಿರೋದು ದ ಕಮ್ಯುನಿಕೇಶನ್ ಸ್ಕಿಲ್ ದಟ್ ವಿ ಸಿ ದಟ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಯುವರ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಅರ್ಥ, ಒಂದು ಆರ್ಗನೈಸೇಷನ್ ಅಲ್ಲಿ ಯಾವ ರೀತಿ ಒಂದು ಕಮ್ಯುನಿಕೇಶನ್ ಅನ್ನೋದು ಎಫೆಕ್ಟಿವ್ ಆಗಿ ರನ್ ಆಗ್ಬೇಕು, ಅಥವಾ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ಯಾವ ರೀತಿ ಇರಬೇಕು ಒಂದು ಆರ್ಗನೈಸೇಷನ್ ಅಲ್ಲಿ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಸಬ್ಜೆಕ್ಟ್ ನ ಇಟ್ಟಿದ್ದಾರೆ, ದಟ್ ಈಸ್ ಬಿಸ್ನೆಸ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಯಾಕೆ ಸರ್ ಈ ಒಂದು ಬಿಸ್ನೆಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ಒಂದು ಆರ್ಗನೈಸೇಷನ್ಗೆ ಬೇಕು? ನಿಮಗೆ ಗೊತ್ತಿರ್ಬೋದು, ಸುಮಾರು ನಿಮ್ಮ ಆರ್ಗನೈಸೇಷನ್ ನಾವು ಲೋವರ್ ಲೆವೆಲ್, ಮಿಡಲ್ ಲೆವೆಲ್, ಟಾಪ್ ಲೆವೆಲ್ ಅಂತ ನೋಡ್ತಾ ಹೋಗ್ತೀವಿ. ಅಪ್ಪರ್ ಲೆವೆಲ್ ಅಥವಾ ನಿಮ್ಮ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವೇನ್ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ, ದುಡ್ಡು ಹಾಕಿರ್ತಾರೆ ಒಂದು ಆರ್ಗನೈಸೇಷನ್ಗೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದಾದ್ಮೇಲೆ ನಿಮ್ಗೆ ಮಿಡಲ್ ಲೆವೆಲ್ ಬಂದು ಮ್ಯಾನೇಜ್ಮೆಂಟ್ ಪೀಪಲ್ ಎಲ್ಲಾ ಹೋಲ್ ಆರ್ಗನೈಸೇಷನ್ ಸಿಚುವೇಶನ್ ಅನ್ನ ಮ್ಯಾನೇಜ್ ಮಾಡ್ತಾರೆ. ಲೋವರ್ ಲೆವೆಲ್ ವರ್ಕರ್ಸ್ ಏನ್ ಮಾಡ್ತಾರೆ, ಅವ್ರವರ ಏನು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅದನ್ನ ಫುಲ್ಫಿಲ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಎಲ್ಲಾರು ಕೆಲಸ ಮಾಡೋದು ಅವ್ರವರ ಲಾಭಕ್ಕೋಸ್ಕರ ಮಾಡೋದು ಅಷ್ಟೇ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಶೇರ್ ಹೋಲ್ಡರು ತನ್ನ ಡಿವಿಡೆಂಡ್ಗೋಸ್ಕರ ಮಾಡ್ತಾನೆ, ಮ್ಯಾನೇಜರ್ ಬಂದು ಅವ್ನ ರೆಮ್ಯುನರೇಷನ್ಗೋಸ್ಕರ ಮಾಡ್ತಾನೆ, ಎಂಪ್ಲಾಯಿ ಬಂದು ಅವನಿಗೆ ಬರೋ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ಸೊ ನೀವು ಲೋವರ್ ಲೆವೆಲ್ಗೆ ಯಾವ ರೀತಿ ಕೊಡ್ತಾ ಇದ್ದೀರಾ, ಮ್ಯಾನೇಜ್ಮೆಂಟ್ ಪೀಪಲ್ಗೆ ಯಾವ ರೀತಿ ಕೊಡ್ತಾ ಇದ್ದೀರಾ, ಶೇರ್ ಹೋಲ್ಡರ್ಸ್ಗೆ ಯಾವ ರೀತಿ ಕೊಡ್ತಾ ಇದ್ದೀರಾ, ಇದು ಈಕ್ವಲ್ ಆಗಿ ಏನಾಗಬೇಕು, ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಬಟ್ ಈ ಜಾಗದಲ್ಲಿ ಏನಾಗ್ತಾ ಹೋಗುತ್ತೆ, ತುಂಬಾ ಪ್ರಾಬ್ಲಮ್ಸ್ಗಳನ್ನ ಏನ್ ಮಾಡ್ತಾ ಇರ್ತಾರೆ, ಲೋವರ್ ಲೆವೆಲ್ ವರ್ಕರ್ಸ್ಗಳು ಮತ್ತೆ ಮಿಡಲ್ ಲೆವೆಲ್ ವರ್ಕರ್ಸ್ಗಳು ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ತುಂಬಾ. ಈ ತರ ಪ್ರಾಬ್ಲಮ್ಸ್ಗಳನ್ನೆಲ್ಲಾನು ಅವಾಯ್ಡ್ ಆಗ್ಬೇಕು ಅಥವಾ ಅವಾಯ್ಡ್ ಮಾಡಬೇಕು ಅಂತ ಅಂದ್ರೆ ಒಂದೇ ಒಂದು ಮೇಜರ್ ಕ್ರೈಟೀರಿಯಾ ಬಂದು ದ ಮ್ಯಾನೇಜ್ಮೆಂಟ್ ಪೀಪಲ್ ಶುಡ್ ಹ್ಯಾವ್ ಅ ಪ್ರಾಪರ್ ಕಮ್ಯುನಿಕೇಶನ್ ಸ್ಕಿಲ್ ಟು ಬಿ ಕರೆಸ್ಪಾಂಡ್ ವಿತ್ ದ ಹೈಯರ್ ಲೆವೆಲ್ ಅಥಾರಿಟಿ ಅಂಡ್ ದೆನ್ ದ ಲೋವರ್ ಲೆವೆಲ್. ಸೆಕೆಂಡ್, ಕೆಲವೊಂದ್ಸಲಿ ನೀವು ಗೊತ್ತಿರ್ಬೋದು, ಒಂದು ಆರ್ಗನೈಸೇಷನ್ ಅಲ್ಲಿ ಈ ಇವ್ರು ಇರ್ತಾರೆ, ಯಾರು ಗ್ರೂಪ್ ಲೀಡರ್ಸ್ಗಳಂತ ಇರ್ತಾರೆ. ಏನು ಒಂದೊಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಲೀಡರ್ ಅಂತ ಮಾಡಿರ್ತಾರೆ. ಅವ್ನ್ ಲೀಡರ್ ಕೆಲಸ ಏನು ಅಂತ ಅಂದ್ರೆ, ಸಾರಿ ಸೂಪರ್ವೈಸರ್ಸ್ ಅಂತ ಇರ್ಬೋದು, ಅಥವಾ ಒಂದು ಈ ಯೂನಿಯನ್ಗಳಂತ ಮಾಡ್ಕೊಂತಾರಲ್ಲ, ಈ ಯೂನಿಯನ್ಗಳಂತ ಮಾಡ್ಕೊಂಡು ಯೂನಿಯನ್ ಲೀಡರ್ಗಳಂತ ಮಾಡ್ಕೋತಾರಲ್ಲ. ಈ ಯೂನಿಯನ್ ಲೀಡರ್ಗಳನ್ನ ಮಾಡ್ಕೊಳ್ಳೋಂತ ಅವಶ್ಯಕತೆ ಏನು ಅಂತ ಅಂದ್ರೆ, ನಾನು ನನ್ನ ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ನನ್ನ ಎಂಪ್ಲಾಯೀಸ್ ಗ್ರೂಪ್ ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ಗಳು ಆಗ್ತಾ ಇದೆ, ಆ ಪ್ರಾಬ್ಲಮ್ಸ್ಗಳನ್ನ ಏನ್ ಮಾಡ್ಬೇಕು, ಟಾಪ್ ಲೆವೆಲ್ ಅಥಾರಿಟಿ ಹತ್ರ ಹೋಗಿ ಹೇಳ್ಬೇಕು, ಹೇಳ್ಬಿಟ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಬೇಕು. ನಾವು
ಈ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಸಹ ಯು ನೀಡ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ಮೂರನೇದು, ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಹೆಂಗ್ ನಡೀತಾ ಇದೆ ಅಂತ ಜನಗಳಿಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ರೆ ಯು ನೀಡ್ ಟು ಹ್ಯಾವ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. 4, ಇವತ್ತು ನೀವು ಡೇ ಟು ಡೇ ನಿಮ್ಮ ಟಿವಿಗಳಲ್ಲಿ ಮೊಬೈಲ್ಗಳಲ್ಲಿ ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೋಡ್ತೀರಾ. ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ನೋಡ್ಬೇಕಾದಾಗ ಅಡ್ವರ್ಟೈಸ್ಮೆಂಟ್ ಮಾಡೋ ರೀತಿ ಏನು ಅಂತ ಅಂದ್ರೆ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ಬೇಕು. ಏನಕ್ಕೋಸ್ಕರ? ಅವ್ನು ಏನ್ ಪ್ರಮೋಟ್ ಮಾಡ್ತಾ ಇದ್ದಾನೆ ಪ್ರಾಡಕ್ಟ್ ನ, ಆ ಪ್ರಾಡಕ್ಟ್ ನ ನೀವು ಹೋಗಿ ಪರ್ಚೇಸ್ ಮಾಡ್ಬೇಕು. ನಾವು ಆ ಪ್ರಮೋಷನ್ ಏನ್ ಮಾಡ್ತಾ ಇದ್ದಾನೆ, ಆ ಪ್ರಮೋಷನ್ ಮಾಡ್ಬೇಕಾದಾಗ್ಲೂ ಸಹ ಸೊ ಅವನಿಗೆ ಒಂದು ಪ್ರಾಪರ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಐ ಥಿಂಕ್ ನಾನು ಕೆಲವೊಂದು ಸೋಪ್ ಅಡ್ವರ್ಟೈಸ್ಮೆಂಟ್ಸ್ ಗಳೆಲ್ಲ ಹಿಂದೆ ನೋಡಿದ್ಕು ಈಗ ನೋಡಿದ್ಕು ಎಷ್ಟು ವ್ಯತ್ಯಾಸಗಳಿದಾವೆ ಅಂತ ಅಂದ್ರೆ, ಐ ಥಿಂಕ್ ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ಸ್ ತುಂಬಾ ಜನ ನೋಡಿರ್ತೀರ. ಒಬ್ಬ ಡಾಕ್ಟರ್ ಬರ್ತಾನೆ, ಲೈಫ್ ಬಾಯ್ ನ ಯಾವ ರೀತಿ ಯೂಸ್ ಮಾಡ್ಬೇಕು, ಅದ್ರ ಕ್ಲೀನ್ಲಿನೆಸ್ ಬಗ್ಗೆ ಎಲ್ಲೆಲ್ಲ ಮಾತಾಡ್ತಾನೆ. ಮುಂಚೆ ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ ಬರ್ಬೇಕಾದಾಗ ಅವ್ನ್ ಮಾತಾಡ್ತಿದ್ದು ಏನು ಅಂತ ಅಂದ್ರೆ ನಿಮ್ಗೆ ಏನು ರೋಗ ರುಜಿನಗಳಿದಾವೆ ಅವನ್ನೆಲ್ಲ ಹೋಗಿಸ್ಬೇಕು. ಅದರಿಂದ ನೀವು ಹೊರಗಡೆಯಿಂದ ಹೋಗಿ ಬಂದ್ಮೇಲೆ ನೀವು ಸಾಬೂನ್ ಕೈ ತೊಳ್ಕೊಳ್ಬೇಕು. ಈ ಒಂದು ಕಾನ್ಸೆಪ್ಟ್ಗಳೆಲ್ಲನೂ ಇಟ್ಕೊಂಡು ಮಾತಾಡ್ತಿದ್ರು ಆಗ. ಬಟ್ ಒನ್ಸ್ ಕೊರೋನಾ ಕೇಮ್, ಸೊ ಕೊರೋನಾ ಒಂದು ಕಾನ್ಸೆಪ್ಟ್ ಬಂದ್ಮೇಲೆ ಏನ್ ಮಾಡಿದ್ರು, ಈಗ ನಿಮ್ಗೆ ಹೇಳೋ ರೀತಿ ಏನಾಗೋಗ್ಬಿಟ್ಟಿದೆ, ಚೇಂಜ್ ಆಗ್ಬಿಟ್ಟಿದೆ. ಸೇಮ್ ಲೈಫ್ ಬಾಯ್ ಸೋಪ್ದು ಅಡ್ವರ್ಟೈಸ್ಮೆಂಟ್ ಇವಾಗ ನೋಡಿ, ಇವಾಗ ಏನ್ ಮಾಡ್ತಾನೆ ಅವ್ನು ಹೇಳ್ಬೇಕಾದಾಗ, ಈ ವೈರಸ್ ನ ಸಾಯಿಸುತ್ತೆ ಸೋಪ್ ನ ಯೂಸ್ ಮಾಡಿದ್ರೆ, 99% ನಿಮ್ಗೆ ಜರ್ಮ್ಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಈ ತರ ಏನ್ ಮಾಡ್ತಾನೆ ಅವನು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಚೇಂಜ್ ಮಾಡ್ತಾ ಇದ್ದಾನೆ. ನಾವು ಇದು ಮಾಡ್ತಾ ಇರೋದು ಏನು ಅಂತ, ಇಟ್ಸ್ ಪ್ಯೂರ್ಲಿ ಅ ಬಿಸ್ನೆಸ್ ಸ್ಕಿಲ್. ಏನಕ್ಕೋಸ್ಕರ? ನಾಳೆ ಹೋಗ್ಬಿಟ್ಟು ಜಾಸ್ತಿ ಜನ ಹೋಗಿ ಲೈಫ್ ಬಾಯ್ ಶಾಂಪೂನ ಪರ್ಚೇಸ್ ಮಾಡ್ಲಿ ಅಥವಾ ಸೋಪ್ನ ಪರ್ಚೇಸ್ ಮಾಡ್ಲಿ ಅನ್ನೋ ಇಂಟೆನ್ಷನ್ ಅಷ್ಟೇ, ಇನ್ನೇನಿಲ್ಲ. ನಾವು ಈ ತರ ಒಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಇನ್ವಾಲ್ವ್ ಮಾಡ್ಬೇಕಾದಾಗ್ಲೂ ಸಹ ಸೊ ಯು ನೀಡ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ಸೊ ಅದರಿಂದ ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಕಂಪನಿನ ಸ್ಟಾರ್ಟ್ ಮಾಡೋದ್ರಿಂದ ಹಿಡಿದು ಸಪ್ಲೈಯರ್ ಇಂದ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ಟಿಲ್ ದ ಎಂಡ್ ಆಫ್ ನೀವು ನಿಮ್ಮ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿರೋದನ್ನ ನಿಮ್ಮ ಕಸ್ಟಮರ್ಸ್ ಗೆ ಸೇಲ್ ಮಾಡೋ ತನಕ ಎಲ್ಲಾ ಜಾಗಗಳಲ್ಲೂ ಸಹ ಸೊ ಯು ನೀಡ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ನಿಮ್ಮ ಕಮ್ಯುನಿಕೇಶನ್ ಸರಿ ಇಲ್ಲ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ಡೌನ್ ಆಗ್ತಾ ಹೋಗ್ಬಿಡುತ್ತೆ. ಸಿಂಪಲ್ ಏನು ಅಂತ ಅಂದ್ರೆ, ಇವತ್ತು ನಾನು ಸಪ್ಲೈಯರ್ ನ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ ಅಂತಂದ್ರೆ ನಾಳೆ ಅವನು ಕ್ವಾಲಿಟಿ ಆಗಿರುವಂತ ರಾ ಮೆಟೀರಿಯಲ್ ಸಪ್ಲೈ ಮಾಡಲ್ಲ, ಮತ್ತೆ ಒಂದು ಪ್ರಾಪರ್ ರೇಟ್ ಅಲ್ಲಿ ಅವನ್ ಏನ್ ಮಾಡಲ್ಲ, ಸಪ್ಲೈ ಮಾಡಲ್ಲ. ಇವತ್ ನಾನು ಯಾರೋ ಒಬ್ಬ ಎಂಪ್ಲಾಯೀಸ್ ಗಳನ್ನ ನೀನ್ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ನಾನು ಅವನೇನ್ ಮಾಡ್ತಾನೆ, ಕ್ವಾಲಿಟಿ ಆಗಿರುವಂತ ಔಟ್ಪುಟ್ ನ ಕೊಡಲ್ಲ. ಸೊ ಎಲ್ಲಾ ಜಾಗದಲ್ಲೂ ಏನಾಗ್ಬೇಕಾಗತ್ತೆ, ಸೊ ಯು ನೀಡ್ ಟು ಹ್ಯಾವ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ಚೆನ್ನಾಗಿದ್ರೆ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಆರ್ಗನೈಸೇಷನ್ ಇರುವಂತಹ ಎಲ್ಲಾ ಸ್ಪಿಯರ್ಸ್ ಅಂತ ನಾವೇನ್ ಕರಿತೀವಿ ಅಥವಾ ಫಂಕ್ಷನ್ಸ್ ಗಳಂತ ನಾವೇನ್ ಕರಿತೀವಿ, ಆ ಎಲ್ಲಾ ಫಂಕ್ಷನ್ಸ್ ಸಹ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ರನ್ ಆಗ್ತಾ ಹೋಗುತ್ತೆ. ಅದರಿಂದ ಸೊ ಒನ್ ಶುಡ್ ಹ್ಯಾವ್ ಅ ವೆರಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಇನ್ ದ ಆರ್ಗನೈಸೇಷನ್. ಸರ್, ಕಮ್ಯುನಿಕೇಶನ್ ಸ್ಕಿಲ್ ಅಂತ ಮಾತಾಡ್ತಿದ್ದೀರಲ್ಲ, ಏನ್ ಕಮ್ಯುನಿಕೇಶನ್ ಸ್ಕಿಲ್ ಬಂದು ಏನು ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡಬೇಕು ಅನ್ನೋದನ್ನ ಕಮ್ಯುನಿಕೇಶನ್ ಸ್ಕಿಲ್ ಅಂತ ಕರಿತೀರಾ? ನೋ. ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ರಿಗಾರ್ಡಿಂಗ್ ದ ಕಮ್ಯುನಿಕೇಶನ್ ಶುಡ್ ಹ್ಯಾಪನ್ ಇನ್ ಇಂಗ್ಲಿಷ್ ಅಂತ ಅಲ್ಲ. ಅದು ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು. ಸೊ ಎಲ್ಲಾನು ಸಹ ನೀವು ವ್ಯವಹಾರದಲ್ಲಿ ನೀವು ಯಾವ ರೀತಿ ಒಂದು ಕಮ್ಯುನಿಕೇಶನ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಇಟ್ಸ್ ನಾಟ್ ಅಬೌಟ್ ದ ಲ್ಯಾಂಗ್ವೇಜ್. ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ವ್ಯವಹಾರ ಮಾಡ್ತೀರಾ ಅಂತ ಅಲ್ಲ. ಇದು ಯಾವ ರೀತಿ ನೀವು ಕಮ್ಯುನಿಕೇಟ್ ಮಾಡಿ ಜನರನ್ನ ಅಟ್ರಾಕ್ಟ್ ಮಾಡೋದಿರ್ಬೋದು, ಎಂಪ್ಲಾಯೀಸ್ ನ ರಿಟೈನ್ ಮಾಡ್ಕೊಳ್ಳೋದಿರ್ಬೋದು, ಸಪ್ಲೈಯರ್ಸ್ ನ ರಿಟೈನ್ ಮಾಡ್ಕೊಳ್ಳೋದಿರ್ಬೋದು, ಶೇರ್ ಹೋಲ್ಡರ್ಸ್ ನ ರಿಟೈನ್ ಮಾಡ್ಕೊಳ್ಳೋದಿರ್ಬೋದು, ಇವನ್ನ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ವಾಟ್ ಅಬೌಟ್ ದ ಕಮ್ಯುನಿಕೇಶನ್ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ದಟ್ ಮೀನ್ಸ್ ವಾಟ್? Communication, it is not regarding the language that you will going to speak, but the communication is how exactly you will going to communicate with the people surrounded with you to improve the organization performance, or the what are the skills that you need to use to to communicate with the employees as well as the shareholders, so to improve the performance in the organization.
ಸೊ ಆ ಒಂದು ಉದ್ದೇಶವಾಗಿ ಏನ್ ಮಾಡಿದ್ದಾರೆ ನಿಮ್ಗೆ ಈ ಒಂದು ಬಿಸ್ನೆಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಇಟ್ಟಿದ್ದಾರೆ. ನಾವು ಸೊ ಈ ಒಂದು ಬಿಸ್ನೆಸ್ ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ನಿಮ್ಗೆ 5 ಮಾಡ್ಯೂಲ್ಸ್ಗಳನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. 5 ಮಾಡ್ಯೂಲ್ಸ್ಗಳಲ್ಲಿ ಬಂದು ಫಸ್ಟ್ ಮಾಡ್ಯೂಲ್ ಬಂದು ಇಂಟ್ರೊಡಕ್ಷನ್ ಟು ಕಮ್ಯುನಿಕೇಶನ್ ಅಂತ ಇದೆ. ಅದಾದ್ಮೇಲೆ ರಿಟರ್ನ್ ಕಮ್ಯುನಿಕೇಶನ್ ಅಂತ ಇದೆ, ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂತ ಇದೆ, ಕೆರಿಯರ್ ಸ್ಕಿಲ್ಸ್ ಅಂತ ಇದೆ, ಅದಾದ್ಮೇಲೆ ರಿಪೋರ್ಟ್ ರೈಟಿಂಗ್ ಅಂತ ಇದೆ. ಈ ಕೊಟ್ಟಿರೋಂತ 5 ಕಾನ್ಸೆಪ್ಟ್ಸ್ಗಳು ಬಂದು ಏನು ನಿಮ್ಗೆ ತುಂಬಾ ಇನ್ ಡೆಪ್ತ್ ಆಗಿ ನಿಮ್ಗೆ ಹೇಳಿರೋದಲ್ಲ ಇದು. ಇಟ್ ಈಸ್ ಓನ್ಲಿ ರಿಗಾರ್ಡಿಂಗ್ ಒಂದು ಬೇಸಿಕ್ ಔಟರ್ ವ್ಯೂನ ಅಥವಾ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಿದ್ದಾರೆ ಈ ಒಂದು 5 ಮಾಡ್ಯೂಲ್ನ ಇಟ್ಟಿದ್ದಾರೆ. 5 ಮಾಡ್ಯೂಲ್ನ ನಾನು ಓವರ್ ಆಗಿ ಮಾತಾಡಬೇಕಾದಾಗ ಸೊ ದ ಯೂನಿಟ್ ನಂಬರ್ 1 ವಿಚ್ ಟಾಕ್ಸ್ ಅಬೌಟ್ ದ ಇಂಟ್ರೊಡಕ್ಷನ್ ಟು ಕಮ್ಯುನಿಕೇಶನ್. ಇಂಟ್ರೊಡಕ್ಷನ್ ಟು ಕಮ್ಯುನಿಕೇಶನ್ ಬಂದು ಏನು ಅಂತ ಅಂದ್ರೆ ಇಟ್ ಈಸ್ ಓನ್ಲಿ ರಿಗಾರ್ಡಿಂಗ್ ದ ಬೇಸಿಕ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅಂತ ಅಂದ್ರೆ ಏನು, ಕಮ್ಯುನಿಕೇಶನ್ ಅನ್ನೋದು ಯಾಕೆ ಬೇಕು, ಸೊ ಯಾವ್ಯಾವ ರೀತಿಯಾದಂತಹ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ಸ್ ಇದೆ. ಒಂದು ಕಮ್ಯುನಿಕೇಶನ್ ಎಫೆಕ್ಟಿವ್ ಆಗಿ ರನ್ ಆಗ್ಬೇಕು ಅಂತ ಅಂದ್ರೆ ಏನೇನು ಕ್ರೈಟೀರಿಯಾಗಳು, ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡಬೇಕು. ಸೊ ಈ ತರ ಒಂದು ವಿಚಾರಗಳನ್ನ ನಾವೇನ್ ಮಾಡ್ತೀವಿ ಈ ಒಂದು ಮಾಡ್ಯೂಲ್ ನಂಬರ್ 1 ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಹಾಗೆ ಮುಂದುವರಿತಾ ಯೂನಿಟ್ 2 ಇಂದ ಬಂದು ನೀವು ಆಕ್ಚುಲ್ ಆಗಿ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡ್ತೀರಾ, ವೇರ್ ದಟ್ ಈಸ್ ರಿಟರ್ನ್ ಕಮ್ಯುನಿಕೇಶನ್. ಇವತ್ತು ನೀವು ನಿಮ್ಮ ಪರ್ಸನಲ್ ಕಮ್ಯುನಿಕೇಶನ್ ಐ ಥಿಂಕ್ ಈಗ ಯಾರು ರಿಟರ್ನ್ ಬರಿತಾ ಇಲ್ಲ. ಮುಂಚೆ ಎಲ್ಲ ನಾವು ಲೆಟರ್ ಬರಿಬೇಕಾದಾಗ ನಮ್ಮ ಊರುಗಳಲ್ಲಿರೋ ನಮ್ಮ ತಂದೆ ತಾಯಿಗೆ ಲೆಟರ್ ಬರಿಬೇಕಾದಾಗ ಸೊ ಶ್ರೀ ಕ್ಷೇಮ ಅಂತ ಒಂದು ಹೆಡ್ಡಿಂಗ್ ಹಾಕ್ಬಿಟ್ಟು ಅಲ್ಲಿ ತೀರ್ಥರೂಪ ತಂದೆಯಾದ ಅಂತೆಲ್ಲ ಬರೆದು ಏನ್ ಮಾಡ್ತಿದ್ವಿ, ಒಂದು ಲೆಟರ್ನ ಡ್ರಾಫ್ಟ್ ಮಾಡ್ತಿದ್ವಿ. ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಇದನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ನನಗೆ. ಸೊ ಗೊತ್ತಿಲ್ಲ, ಬಟ್ ಇದು ನಿಮ್ಮ ಪರ್ಸನಲ್ ಲೆಟರ್ಸ್ ಆಯ್ತು. ಬಟ್ ಇನ್ ದ ಸೇಮ್ ಮ್ಯಾನರ್ ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬಿಸ್ನೆಸ್ ಲೆಟರ್ಸ್. ಸೊ ಬಿಸ್ನೆಸ್ ಲೆಟರ್ಸ್ ನ ಬರೀಬೇಕಾದಾಗ ಅದರದೇ ಆದಂತ ಓನ್ ಸ್ಟ್ರಕ್ಚರ್ ಮತ್ತೆ ಫಾರ್ಮೆಟ್ ಇದೆ. ಅದ್ರ ಪ್ರಕಾರ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ಮ ಒಂದು ರಿಟರ್ನ್ ಕಮ್ಯುನಿಕೇಶನ್ ನ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಥವಾ ಬಿಸ್ನೆಸ್ ಲೆಟರ್ ನ ಮಾಡ್ಬೇಕಾಗುತ್ತೆ. ಸರ್ ಈ ರಿಟರ್ನ್ ಕಮ್ಯುನಿಕೇಶನ್ ಅನ್ನೋದು ಆರ್ಗನೈಸೇಷನ್ ಎಲ್ಲೆಲ್ಲಿ ಬರುತ್ತೆ? ಒಂದು, ಈಗ ಆರ್ಗನೈಸೇಷನ್ ಅಲ್ಲಿ ಒಂದು ಸಪ್ಲೈಯರ್ ಇಂದ ರಾ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ಬೇಕಾದಾಗ ನಾನು ಕರೆಸ್ಪಾಂಡೆನ್ಸ್ ಮಾಡೋದಕ್ಕೆ ಅವ್ನಿಗೊಂದು ಲೆಟರ್ ಕಳ್ಸೋದಿರ್ಬೋದು. ಅಥವಾ ನಾಳೆ ನಾನು ಯಾರೋ ಎಂಪ್ಲಾಯಿನ ನಾನು ರೆಕ್ರೂಟ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಅವ್ನಿಗೊಂದು ಲೆಟರ್, ಅಪಾಯಿಂಟ್ಮೆಂಟ್ ಲೆಟರ್ನ ಕಳ್ಸೋದಿರ್ಬೋದು. ನಾಳೆ ನಾನು ಶೇರ್ ಹೋಲ್ಡರ್ಸ್ಗೆ ನಾನು ಏನೋ ಒಂದು ಇನ್ಫಾರ್ಮೇಶನ್ ನ ಕಳ್ಸಿಕೊಡ್ಬೇಕು, ನೋಟಿಸ್ ಕೊಡ್ಬೇಕು ಅಂತಂದ್ರೆ ಅದಕ್ಕೊಂದು ಫಾರ್ಮೆಟ್ ಇರುತ್ತೆ, ಅದಕ್ಕೊಂದು ಲೆಟರ್ ರೆಡಿ ಮಾಡ್ಬೇಕು. ಇವತ್ತು ನಾನು ಏನೋ ಒಂದು ಹೊರಗಡೆ ಪಬ್ಲಿಕ್ ಏನೋ ಒಂದು ಸಂದೇಶ ಕೊಡಬೇಕು ಅಂತ ಅಂದ್ರೆ ಅದಕ್ಕೊಂದು ಪ್ರಾಪರ್ ವೇ ಇರುತ್ತೆ, ನಾನು ಒಂದು ಲೆಟರ್ನ ಫಾರ್ಮೆಟ್ ಮಾಡ್ಬೇಕು. ಅಂದ್ರೆ ಅರ್ಥ, ಒಂದು ಆರ್ಗನೈಸೇಷನ್ ಅಲ್ಲಿ ಆಯಾ ಒಂದು ವಿಭಾಗಗಳಿಗೆ ನಾವು ಲೆಟರ್ನಗಳನ್ನ ಕೊಡಬೇಕು ಅಂತ ಅಂದಾಗ ಸೊ ಅದ್ರದ್ದೇ ಅಂತ ಒಂದು ವೇ, ಒಂದು ಸ್ಟ್ರಕ್ಚರ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾವು ನಮ್ಮ ಕ್ಯಾಂಪಸ್ ಅಲ್ಲಿ ನಮ್ಮ ಏನೋ ಸ್ಪೆಷಲ್ ಆಫೀಸರ್ ಇಂದ ನಮ್ಗೆ ಲೆಟರ್ ಬರ್ಬೇಕಾದಾಗ ಅದ್ರದ್ದೇ ಅಂತ ಒಂದು ಫೋನ್ ಫಾರ್ಮೆಟ್ ಇಟ್ಕೊಂಡು ಏನ್ ಮಾಡ್ತಾರೆ, ಕೊಡ್ತಾರೆ. ಸೊ ಅದೇ ರೀತಿ ಒಂದು ಆರ್ಗನೈಸೇಷನ್ ಅಲ್ಲಿ ಸೊ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಪ್ರಾಪರ್ ವೇಲಿ ಏನ್ ಮಾಡ್ಬೇಕಾಗತ್ತೆ, ನಾವು ನಮ್ಮ ಒಂದು ಸ್ಟ್ರಕ್ಚರ್ ನ ರೆಡಿ ಮಾಡ್ಕೊಂಡು ಲೆಟರ್ ನ ಕರೆಸ್ಪಾಂಡೆಂಟ್ ಮಾಡ್ಬೇಕಾಗತ್ತೆ. ಸೊ ಅದರಿಂದ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಲೆಟರ್ ನ ಬರೆಯೋದು ಸಹ ಅದು ಒಂದು ರೀತಿ ಕಲೆ. ಸೊ ಅದ್ರ ಬಗ್ಗೆ ನಿಮ್ಮ ಮಾಡ್ಯೂಲ್ ನಂಬರ್ 2 ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಕಲಿತಾ ಹೋಗ್ತೀವಿ. ಏನದು ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಅಂದ್ರೆ ಏನು, ಅದರ ಫಂಕ್ಷನ್ಸ್, ಯಾವ್ಯಾವ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೆಟರ್ಸ್ ಬರುತ್ತೆ, ಮತ್ತೆ ಬಿಸ್ನೆಸ್ ಲೆಟರ್ ನ ಒಂದು ಮೇನ್ ಕ್ರೈಟೀರಿಯಾಸ್ಗಳು ಏನೇನು ಫುಲ್ಫಿಲ್ ಆಗಿರ್ಬೇಕು, ಬಿಸ್ನೆಸ್ ಲೆಟರ್ ಸ್ಟ್ರಕ್ಚರ್ ಯಾವ ರೀತಿ ಇರಬೇಕು, ಯಾವ ರೀತಿ ಲೇಔಟ್, ಯಾವ ರೀತಿ ಫಾರ್ಮ್ ಇರಬೇಕು, ಮತ್ತೆ ನಿಮ್ಮ ಒಂದು ಕಮ್ಯುನಿಕೇಶನ್ ಅಲ್ಲಿ ನೀವು ಬರೀತಿರಲ್ಲ, ಲೈಕ್ ನೀವು ವರ್ಡ್ಸ್ ಗಳು ಏನ್ ಯೂಸ್ ಮಾಡ್ತಿರಲ್ಲ ಆ ವರ್ಡ್ಸ್ ಗಳನ್ನ ನೀವು ಯಾವ ರೀತಿ ಫ್ರೇಮ್ ಮಾಡಬೇಕು, ಈ ಎಲ್ಲಾ ವಿಚಾರಗಳನ್ನು ಏನ್ ಮಾಡ್ಬೇಕಾಗತ್ತೆ, ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಬಿಫೋರ್ ಏನೋ ಬಿಫೋರ್ ಸ್ಟಾರ್ಟಿಂಗ್ ರೈಟಿಂಗ್ ಆಫ್ ಯುವರ್ ವಾಟ್ ಯು ಕಾಲ್ಡ್ ಬಿಸ್ನೆಸ್ ಲೆಟರ್ಸ್. ಸೊ ಅದ್ರ ಬಗ್ಗೆ ನಿಮ್ಗೆ ಮಾಡ್ಯೂಲ್ ನಂಬರ್ 2 ಅಲ್ಲಿ ತಿಳಿಸ್ಕೊಡ್ತಾರೆ. ಇದಾದ್ಮೇಲೆ ಮಾಡ್ಯೂಲ್ ನಂಬರ್ 3, ದಟ್ ಈಸ್ ಯೂನಿಟ್ ನಂಬರ್ 3, ಇಟ್ ಇಸ್ ರಿಗಾರ್ಡಿಂಗ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಕಂಟಿನ್ಯೂಷನ್ ಆಫ್ ಯುವರ್ ಯೂನಿಟ್ ನಂಬರ್ 2. ಐ ಥಿಂಕ್ ನೀವೆಲ್ಲ ನೋಡಿರ್ತೀರ, ಟೆಂಡರ್ ಕರೆಯೋದು, ಆರ್ಡರ್ ಇಶ್ಯೂ ಮಾಡೋದು, ಕೆಲವೊಂದು ಎನ್ಕ್ವೈರೀಸ್ ಗಳಿಗೆ ಕಳ್ಸೋದು, ಕೆಲವೊಂದು ಕಂಪ್ಲೇಂಟ್ಸ್ಗಳನ್ನ ಬರೆಯೋದು ಕೆಲವ್ರ ಮೇಲೆ.
ಕೆಲವರು ಸೇಲ್ಸ್ ಲೆಟರ್ಸು, ಸರ್ಕ್ಯುಲರ್ಸ್ಗಳನ್ನ ಹೊರಡಿಸೋದು, ಈ ತರ ಕೆಲವೊಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಸರ್ಕ್ಯುಲರ್ಸು, ನೋಟಿಸಸ್ಸು, ನಾವೇನು ಸುತ್ತೋಲೆ ಅಂತ ಏನೋ ಕರಿತೀವಲ್ಲ, ಆ, ಸುತ್ತೋಲೆ ಅಂತ ನಾವೇನ್ ಕರಿತೀವಿ. ಸೊ ಇಂಥ ವಿಚಾರಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ನಾವು ಈ ಒಂದು ಮಾಡ್ಯೂಲ್ ನಂಬರ್ 3 ಅಲ್ಲಿ ನೋಡ್ಬೇಕಾಗತ್ತೆ. ಓಕೆ, ಸೊ ಸಾರಿ, ಈ ತರ ನಾವು ಯೂನಿಟ್ ನಂಬರ್ 3 ಅಲ್ಲಿ ನಾವು ಬಿಸ್ನೆಸ್ ಕರೆಸ್ಪಾಂಡಿಂಗ್ ಸಂಬಂಧಪಟ್ಟಂಗೆ ನೋಡ್ತಾ ಹೋಗ್ತೀವಿ. ದೆನ್ ಮಾಡ್ಯೂಲ್ ನಂಬರ್ 4 ಅಲ್ಲಿ ಬಂದ್ರೆ ನಿಮ್ಗೆ ಕೆರಿಯರ್ ಸ್ಕಿಲ್ಸ್ ಅಂತ ಬರುತ್ತೆ. ಕೆರಿಯರ್ ಸ್ಕಿಲ್ಸ್ ಅಂತ ಬರುತ್ತೆ. ಅಲ್ಲಿ ಬಂದು ನಿಮ್ಗೆ ಒಂದ್ 3 ತರ ಕಾನ್ಸೆಪ್ಟ್ಸ್ಗಳನ್ನ ಇಲ್ಲಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀವಿ. ಒಂದು ಸ್ಟಡಿ ಸ್ಕಿಲ್ಸ್ ಅಂತೆ, ಕೆರಿಯರ್ ಆಪರ್ಚುನಿಟೀಸ್, ಜಾಬ್ ಸೀಕಿಂಗ್ ಅಂತ. ಐ ಥಿಂಕ್ ಯೂನಿಟ್ 4 ಬಂದು ನಿಮ್ಗೆ ತುಂಬಾ ರಿಲೆವೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್. ಏನು ಈ ಒಂದು ಕೆರಿಯರ್ ಸ್ಕಿಲ್ಸ್, ಏನೋ ಸ್ಟಡಿ ಸ್ಕಿಲ್ಸ್ ಅಂತೆ, ಕೆರಿಯರ್ ಆಪರ್ಚುನಿಟೀಸ್ ಅಂತೆ, ಜಾಬ್ ಸೀಕಿಂಗ್ ಅಂತೆ. ಬಿಕಾಸ್ ಇವತ್ತು ನೀವು ಏನೋ ನಿಮ್ಮ PG ನ ಮುಗಿಸಿ ನಾಳೆ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗುವಂತರು, ನೀವು ಕೆಲ್ಸಕ್ಕೆ ಹೋದ್ಮೇಲೆ ನೀವು ಏನೋ ಒಂದ್ಸಲಿ ನೀವು ಯಾವ ರೀತಿ ಅಪ್ಲೈ ಮಾಡ್ಬೇಕು, ಏನೇನ್ ತಿಳ್ಕೊಂಡಿರ್ಬೇಕು, ಯಾವ ರೀತಿ ಹೋಗಿ ನಿಮ್ಮ ಕಂಪ್ನಿಗೆ ಹೋಗ್ಬಿಟ್ಟು ಯಾವ ರೀತಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕು, ಮತ್ತೆ ಯಾವ ರೀತಿ ಇಂಟ್ರೋ ಅಟೆಂಡ್ ಮಾಡ್ಬೇಕು, ಟೆಲಿಫೋನಿಕ್ ಇಂಟರ್ವ್ಯೂ ಅಂದ್ರೆ ಅದನ್ನ ಹೆಂಗೆ ಅಟೆಂಡ್ ಮಾಡ್ಬೇಕು, ಈ ತರ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ಸ್ಗಳನ್ನ ಯೂನಿಟ್ 4 ಅಲ್ಲಿ ನಾವೇನ್ ಮಾಡ್ತೀವಿ, ಕಲಿತಾ ಹೋಗ್ತೀವಿ. ಇಲ್ಲಿ ನಿಮ್ಮ ಯೂನಿಟ್ ನಂಬರ್ 4 ಅಲ್ಲಿ ಐ ಥಿಂಕ್ ಲಿಸನಿಂಗ್ ಸ್ಕಿಲ್ಸ್ ಇರ್ಬೋದು, ಕಾನ್ಸಂಟ್ರೇಷನ್ ಇರ್ಬೋದು, ರೀಡಿಂಗ್ ಇರ್ಬೋದು, ಟೈಮ್ ಯಾವ ರೀತಿ ಮ್ಯಾನೇಜ್ಮೆಂಟ್, ಮೆಮೊರಿ ಸ್ಕಿಲ್ಸ್ ಬಗ್ಗೆ, ಎಕ್ಸಾಮಿನೇಷನ್ ಸ್ಕಿಲ್ಸ್ ಬಗ್ಗೆ, ಇದು ನಿಮ್ಮ ಪರ್ಸನಲ್ ಸ್ಕಿಲ್ಸ್ಗೆ ಆಯ್ತು. ಅದಾದ್ಮೇಲೆ ಕೆರಿಯರ್ ಆಪರ್ಚುನಿಟಿಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋ ಅನ್ನೋದಿರ್ಬೋದು, ಮತ್ತೆ ಯಾವ್ಯಾವ ರೀತಿಯಾದಂತಹ ಕೆರಿಯರ್ ಆಪರ್ಚುನಿಟೀಸ್ಗಳು ನಿಮ್ಗೆ ಇಂಡಿಯಾ ಇರ್ಬೋದು, ಔಟ್ಸೈಡ್ ಇಂಡಿಯಾ ಇರ್ಬೋದು ಸಿಗುತ್ತೆ ಅನ್ನೋದಿರ್ಬೋದು, ಮತ್ತೆ ನಿಮ್ಗೆ ಯಾವ್ಯಾವ ರೀತಿಯಾದಂತ ಬೇಸಿಕ್ ಎಬಿಲಿಟೀಸ್ ಇರಬೇಕು, ಆ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಿರ್ಬೋದು. ಸೊ ಈ ತರ ನೀವು ಕೆರಿಯರ್ ಆಪರ್ಚುನಿಟೀಸ್ ಬಗ್ಗೆ ನೋಡ್ತಾ ಹೋಗ್ತೀರಾ. ಅದಾದ್ಮೇಲೆ ಜಾಬ್ ಸೀಕಿಂಗ್ ಅಂತೆ. ಇವತ್ತು ನೀವು ಏನೋ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ನೀವು ಹೋಗ್ಬೇಕು ಅಂತ ಅಂದಾಗ, ಎಲ್ಲೋ ಒಂದ್ ಕಡೆ ಕಾಲ್ ಆಗಿದೆ, ಯಾವ್ದೋ ಒಂದು ಕಂಪ್ನಿಲಿ ಕಾಲ್ ಆಗಿದೆ ಅಂತ ಅಂದ್ರೆ ನೀವು ಯಾವ ರೀತಿ ಅವ್ರ ಹತ್ರ ಕರೆಸ್ಪಾಂಡೆನ್ಸ್ ಮಾಡ್ತಾ ಹೋಗ್ತೀರಾ, ಅದ್ರ ಬಗ್ಗೆ ನೋಡ್ತಾ ಹೋಗ್ತೀರಾ. ಒಂದೇ ಒಂದು ನಿಮಿಷ. ಸೊ ಕೆರಿಯರ್ ಆಪರ್ಚುನಿಟೀಸ್ ಆಯ್ತು. ಜಾಬ್ ಸ್ಕಿಲ್ಸ್ ಬಂದು ಏನು ಅಂತ ಅಂದ್ರೆ, ನೀವು ಒಂದು ಈ ಕಂಪ್ನಿಗೆ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಥವಾ ಎಲ್ಲೋ ಒಂದ್ ಕಡೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ರೆ, ನಿಮ್ಗೆ ಅಪ್ಲೈ ಮಾಡೋ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕಂಪ್ನಿಯವ್ರು ಪ್ರೋಸೆಸ್ ಮಾಡ್ತಾ ಹೋಗ್ತಾರೆ, ಮತ್ತೆ ಯಾವ ರೀತಿ ಇಂಟರ್ವ್ಯೂಸ್ಗಳನ್ನ ಅಟೆಂಡ್ ಮಾಡಬೇಕು, ನಿಮ್ಮ ರೆಸ್ಯೂಮೆ ಅಥವಾ ನಿಮ್ಮ CV ನ ಯಾವ ರೀತಿ ರೆಡಿ ಮಾಡಬೇಕು, ಇದ್ರ ಬಗ್ಗೆ ನೀವು ಡೀಟೇಲ್ಡ್ ಆಗಿ ಏನ್ ಮಾಡ್ತೀರಾ, ಯೂನಿಟ್ 4 ಅಲ್ಲಿ ಏನ್ ಮಾಡ್ತೀರಾ, ಡಿಸ್ಕಸ್ ಮಾಡ್ತಾ ಹೋಗ್ತೀರಾ. ಇದಾದ್ಮೇಲೆ ಯೂನಿಟ್ 5 ದಟ್ ಈಸ್ ರಿಪೋರ್ಟ್ ರೈಟಿಂಗ್. ಯೂಶಲಿ ಒಂದು ಆರ್ಗನೈಸೇಷನ್ ಅಂತ ಅಂದಾಗ ಕೆಲವೊಂದು ರಿಪೋರ್ಟಿಂಗ್ ಆಕ್ಟಿವಿಟೀಸ್ಗಳು ತುಂಬಾ ಮಾಡ್ಲೇಬೇಕಾಗುತ್ತೆ. ಸೊ ಆ ರಿಪೋರ್ಟಿಂಗ್ ಆಕ್ಟಿವಿಟೀಸ್ಗಳಲ್ಲಿ ಯಾವ್ಯಾವ ರಿಪೋರ್ಟ್ಸ್ಗಳು ಯಾವ್ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಒಂದು ಬಿಸ್ನೆಸ್ ರಿಪೋರ್ಟ್ಸ್ ಅಂದ್ರೆ ಏನು, ಅದ್ರಲ್ಲಿ ಬರುವಂತ ಡಿಫ್ರೆಂಟ್ ಟೈಪ್ಸ್ ಏನೇನು, ಒಂದು ಒಂದು ರಿಪೋರ್ಟ್ ಚೆನ್ನಾಗಿರ್ಬೇಕು ಅಂದ್ರೆ ಅದಕ್ಕೆ ಏನೇನು ಡಿಫ್ರೆಂಟ್ ಕ್ರೈಟೀರಿಯಾಸ್ ಇರಬೇಕು, ಅದ್ರಲ್ಲಿ ನಿಮ್ಗೆ ಫಾರ್ಮೆಟ್ ಬರುತ್ತೆ, ಲೆಟರ್ ಫಾರ್ಮು, ಮೆಮೊರಾಂಡಮ್ ಫಾರ್ಮು, ಲೆಟರ್ ಟೆಕ್ಸ್ಟ್ ಕಾಂಬಿನೇಷನ್ ಫ್ರಮ್ ರಿಪೋರ್ಟ್ಸ್ ಬೈ ಇಂಡಿವಿಜುವಲ್ಸ್ ಅಂಡ್ ಕಮಿಟೀಸ್ ಅಂತ ಇದೆ. ಈ ತರ ಕೆಲವೊಂದು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ರಿಪೋರ್ಟ್ ರೈಟಿಂಗ್ ಬಗ್ಗೆ ನೀವೇನ್ ಮಾಡ್ತಾ ಹೋಗ್ತೀರಾ, ಇಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಸೊ ಇಷ್ಟು ಏನು ನಾವು ನಮ್ಮ ಈ ಒಂದು ಬಿಸ್ನೆಸ್ ಕಮ್ಯುನಿಕೇಶನ್ ಅಲ್ಲಿ ನೋಡುವಂತಹ ಡಿಫ್ರೆಂಟ್ ಮಾಡ್ಯೂಲ್ಸ್.
ವಿಚ್ ಇಸ್ ರಿಲೇಟೆಡ್ ಟು ಬಿಸ್ನೆಸ್. ಎಕ್ಸೆಪ್ಟ್ ಒನ್ ಮಾಡ್ಯೂಲ್ ನಂಬರ್ 1 ಬಿಟ್ರೆ ಐ ಥಿಂಕ್ ಇನ್ ಮಿಕ್ಕಿರೋ 4 ಸಹ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ಗೆ ಅಥವಾ ಬಿಸ್ನೆಸ್ಗೆ ರಿಲೇಟೆಡ್ ಹಾಗೆ ನೀವೇನ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ನ ನೀವೇನ್ ಮಾಡ್ತಾ ಹೋಗ್ತೀರಾ, ಕಲಿತಾ ಹೋಗ್ತೀರಾ. ರಿಮೆಂಬರ್ ಒನ್ ಥಿಂಗ್, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಲ್ಲಿ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಇಟ್ ಇಸ್ ನಾಟ್ ಲೈಕ್ ಇವತ್ತು ಐಶ್ವರ್ಯ ಬಂದು ಹೆಂಗೆ ಪ್ರೆಸೆಂಟೇಶನ್ ಮಾಡ್ತಾ ಇದಾರೆ, ಹೆಂಗೆ ಕಮ್ಯುನಿಕೇಶನ್ ಮಾಡ್ತಾ ಇದಾರೆ, ಆ ವಿಚಾರದ ಬಗ್ಗೆ ನಾವು ಮಾತಾಡಲ್ಲ ಇಲ್ಲಿ. ನಾವು ಮಾತಾಡೋ ವಿಚಾರ ಏನು ಅಂತ ಅಂದ್ರೆ, ಒಂದು ಆರ್ಗನೈಸೇಷನ್ ಅಲ್ಲಿ ಕಮ್ಯುನಿಕೇಶನ್ ಅನ್ನೋದು ಹೆಂಗ್ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಹೊರತು ಇಟ್ ಇಸ್ ನಾಟ್ ರಿಗಾರ್ಡಿಂಗ್ ದ ಪರ್ಸನಲ್ ಕಮ್ಯುನಿಕೇಶನ್ ಒನ್ ಶುಡ್ ಸ್ಪೀಚ್. ಅವ್ರು ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ನಾವೇನ್ ಮಾಡಲ್ಲ. ಸೊ ಇಲ್ಲಿ ಮಾತಾಡ್ತೀವಿ. ಓಕೆ, ಹೋಪ್ ನಾನು ಇವತ್ತಿನ ಕ್ಲಾಸಲ್ಲಿ ಕೊಟ್ಟಿದ್ದಂತಹ ಓವರ್ ವ್ಯೂ ಎಲ್ಲರಿಗೂ ಕೇಳಿಸ್ಕೊಂಡಿದ್ದೀರಾ, ಅರ್ಥ ಆಗಿದೆ ಅಂತ ಅನ್ಕೊಂಡು ಐ ಆಮ್ ಜಸ್ಟ್ ಎಂಡಿಂಗ್ ವಿತ್ ಮೈ ಟುಡೇಸ್ ಕ್ಲಾಸ್. ಥ್ಯಾಂಕ್ ಯು.